ಹಾಯ್ ಫ್ರೆಂಡ್ಸ್, ನನಗಿಂತ ಮುಂಚೆನೇ ಹಾಯ್ ಹೇಳ್ತೇನೆ. ಶ್ರೀನಿಧಿ ಕ್ಯೂಟಿ ಬ್ಲಾಗ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯೂಟ್ಯೂಬಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ, ಫಾಲೋ ಮಾಡಿ. ಹಾಗೆ ಪೇಜ್ನ ಲೈಕ್ ಮಾಡಿ. ಏನು ಮಾಡ್ತಾ ಇದ್ದಾರೆ ಶ್ರೀನಿಧಿ? ಇವಾಗ ಹಾಯ್. ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೆ. ಶ್ರೀನಿಧಿ ತುಂಬ ರೈಮ್ಸ್ ಎಲ್ಲ ಹೇಳಿದ್ದ ವಿಡಿಯೋದಲ್ಲಿ. ಎಲ್ಲರೂ ಲೈಕ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಲೈಕ್ ಮಾಡಿರೋರಿಗೆಲ್ಲ, ಜೊತೆಗೆ ವಿಡಿಯೋ ನೋಡಿರೋರಿಗೂ ಥ್ಯಾಂಕ್ ಯು. ನೀವು ಥ್ಯಾಂಕ್ಸ್ ಥ್ಯಾಂಕ್ಸ್ ಎಲ್ರಿಗೂ. ಹೀಗೆ ನಮ್ಮ ವಿಡಿಯೋ ಲೈಕ್ ಮಾಡಿ, ಎಲ್ಲರೂ ವಿಡಿಯೋ ವಾಚ್ ಮಾಡಿ. ಫ್ರೆಂಡ್ಸ್, ಇವತ್ತು ಬೆಳಿಗ್ಗೆ 12 ಗಂಟೆಯಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀವಿ. ಇವತ್ತು ಎದ್ದಿದ್ದು ಲೇಟು. ನಮ್ಮ ಹಸ್ಬೆಂಡ್ಗೆ ಆಫೀಸಿಗೆ ರಜಾ ಇದೆ, ಶ್ರೀನಿಧಿಗೂ ಸ್ಕೂಲ್ ರಜಾ ಇದೆ. ಹಂಗಾಗಿ ಲೇಟಾಗಿ ಎದ್ವಿ. ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ರೆಡಿ ಆದ್ವಿ. ಲೇಟ್ ಆಗೋಯ್ತು, ಎಲ್ಲ ಕೆಲಸ ಮುಗಿದಿದೆ. ಸಂಜೆ ಹೋಗ್ಬೇಕು ದೇವಸ್ಥಾನಕ್ಕೆ. ಲೇಟ್ ಆಗೋಯ್ತು. ಸಂಜೆ ಹೋಗ್ಬೇಕು ದೇವಸ್ಥಾನಕ್ಕೆ. ನಾನು ಶ್ರೀನಿಧಿ ಹೊರಗಡೆ ಹೊರಟಿದ್ವಿ. ನಮ್ಮ ಯಜಮಾನ್ರು ಊರಿಗೆ ಹೋಗಿದ್ದಾರೆ, ನಾನು ಶ್ರೀನಿಧಿ ಇದ್ರೆ. ಹಂಗಾಗಿ ಹೊರಗಡೆ ಹೋಗ್ತಾ ಇದೀವಿ. ಇಲ್ಲಮ್ಮ, ಪಪ್ಪ ಊರಿಗೆ ಹೋಗ್ಬೇಕು. ನಾವಿಬ್ಬರು ಹೊರಗಡೆ ಹೋಗೋಣ. ನಾಳೆ ನಮ್ಮ ಮನೇಲಿ ಹಬ್ಬ, ಪಕ್ಷ ಮಾಡ್ತಾ ಇದ್ದೀವಿ ನಾಳೆ. ಹಂಗಾಗಿ ಇವತ್ತು ಊರಿಗೆ ಹೋಗಿದ್ದಾರೆ. ಅಲ್ಲಿ ನಮ್ಮ ಅತ್ತೆ ನಮ್ಮ ಮಾವನ ಸಮಾಧಿ ಇದೆ, ಹಂಗಾಗಿ ಪೂಜೆ ಮಾಡ್ಕೊಬರಕ್ಕೆ ಹೋಗಿದ್ದಾರೆ. ನಾನು ಶ್ರೀನಿಧಿಗೆ ಹೊರಗಡೆ ಹೋಗ್ತೀವಿ. ಬಂದಾದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಜೊತೆಗೆ ಶ್ರೀನಿಧಿದು ಒಂದಷ್ಟು ಹಳೆ ವಿಡಿಯೋಗಳಿದೆ, ಅದನ್ನೆಲ್ಲ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾರು ಮಿಸ್ ಮಾಡದೆ ನೋಡಿ. ಶ್ರೀನಿಧಿ ತುಂಬ ಕ್ಯೂಟಾಗಿ ರೈಮ್ಸ್ ಎಲ್ಲ ಹೇಳಿದ್ದಾನೆ. ಹೇಳೋ, ಎಲ್ಲರೂ ನನ್ನ ವಿಡಿಯೋ ನೋಡಿ. ನೀಟಾಗಿ ಹೇಳ್ಬೇಕು, ಸ್ಪಷ್ಟವಾಗಿ. ಬೇರೆ ಟೈಮಲ್ಲೆಲ್ಲ ಚೆನ್ನಾಗಿ ಮಾತಾಡ್ತಾನೆ, ಇವಾಗ ಮಾತ್ರ ಹಿಂಗೆ. ಹೇಳ, ಎಲ್ಲರೂ ನಮ್ಮ ವಿಡಿಯೋ ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ನಾನು ಆಮೇಲೆ ಸಿಗ್ತೀವಿ. ಬಾಯ್ ಮಾಡಿ. ಬಾಯ್, ಆಮೇಲೆ ಸಿಗ್ತೀವಿ. ಹೊರಗಡೆ ಹೋಗ್ಬಿಟ್ಟು ಬಂದು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಹಾಯ್ ಫ್ರೆಂಡ್ಸ್, ಹೊರಗಡೆ ಹೋಗಿದ್ವಲ್ಲ, ಬಂದ್ವಿ. ನಾನು ಶ್ರೀನಿಧಿ ಮಲ್ಕೊಂಡಿದ್ದಾನೆ. ನಾನು ಬಟ್ಟೆ ಎಲ್ಲ ಐರನ್ ಮಾಡ್ತಾ ಇದ್ದೀನಿ. ಸೊ ಬಟ್ಟೆ ಐರನ್ ಮಾಡಿದ್ಮೇಲೆ ಮತ್ತೆ ಹೊರಗಡೆ ಹೋಗೋ ಪ್ರೋಗ್ರಾಮ್ ಇದೆ. ಇನ್ನೂ ನಮ್ಮ ಯಜಮಾನ್ರು ಬಂದಿಲ್ಲ. ಅವ್ರು ಬಂದಮೇಲೆ ಸ್ವಲ್ಪ ಸಾಮಾನೆಲ್ಲ ತರೋದಿದೆ, ಹಬ್ಬಕ್ಕೆ ಹೋಗಿ ತೊಗೊಂಡ್ಬರ್ಬೇಕು. ಅಷ್ಟರೊಳಗಡೆ ನಾನೆಲ್ಲ ಕೆಲಸ ಮುಗಿಸ್ಕೋಬೇಕು. ಶ್ರೀನಿಧಿ ಬೇರೆ ಮಲ್ಕೊಂಡಿದ್ದಾನಲ್ಲ, ಅವನಿದ್ದಾಳೆ. ಅಷ್ಟೆಲ್ಲ ಕೆಲಸ ಮುಗಿಸಿದ್ರೆ ಬಂದ ತಕ್ಷಣ ಹೊರಗಡೆ ಹೋಗ್ಬೋದು. ಇನ್ನೇನು ಅಡುಗೆ ಎಲ್ಲ ಮಾಡಿಟ್ಟಿದ್ದೀನಿ. ಬಂದ ತಕ್ಷಣ ಹೊರಗಡೆ ಹೋಗಬೇಕು. ಫ್ರೆಂಡ್ಸ್, ಬಟ್ಟೆ ಎಲ್ಲ ಐರನ್ ಮಾಡಿಟ್ಟೆ. ಐರನ್ ಮುಗಿದಿದೆ. ಶ್ರೀನಿಧಿ ಮಲ್ಕೊಂಡಿದ್ದಾನೆ. ಶ್ರೀನಿಧಿ ಮಲಗಿದ್ದಾನೆ, ಇನ್ನೂ ಎದ್ದಿಲ್ಲ. ಎದ್ದೇಳೋ ಅಷ್ಟರಲ್ಲಿ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ನಮ್ಮ ಯಜಮಾನ್ರು ಬಂದ ತಕ್ಷಣ ಹೊರಗಡೆ ಹೋಗ್ಬೋದು. ಸೊ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾನು ಫ್ರೆಶ್ ಅಪ್ ಆಗಿ ಬಂದು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನಾನು ಈಗ ತಾನೇ ಫ್ರೆಶ್ ಅಪ್ ಆಗಿ ಬಂದೆ. ಸೊ ಒಂದು ಟೈಮು 6:30 ಆಗಿದೆ. ರೆಡಿಯಾಗಿದ್ದೀನಿ. ನನಗೆ ಪೂಜೆ ಮಾಡಬೇಕಿತ್ತು. ಸೊ ಪೂಜೆನೂ ಮುಗಿಸ್ತೀನಿ. ನಮ್ಮ ಯಜಮಾನ್ರು ಬರ್ತಾರೆ. ಈಗ ಬಂದ ತಕ್ಷಣ ಹೊರಗಡೆ ಹೋಗಬೇಕು, ಸ್ವಲ್ಪ ಶಾಪಿಂಗ್ ಇದೆ. ಶ್ರೀನಿಧಿನೂ ಮಲಗಿದ್ದಾನೆ. ಶ್ರೀನಿಧಿನ ಎಬ್ಬಿಸ್ಬಿಟ್ಟು ಒಂದು ರೆಡಿ ಮಾಡಬೇಕು. ನನ್ನ ಯಜಮಾನ್ರು ಬರೋಷ್ಟರಲ್ಲಿ ರೆಡಿ ಹಾಕ್ಬಿಟ್ಟು ಹೊರಗಡೆ ಹೋಗ್ಬಿಡ್ತೀವಿ. ಸೊ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಶ್ರೀನಿಧಿ ಇದೋ ಮೇಲೆ ಬಾ, ಹೊರಗಡೆ ಹೋಗೋಣ ಬಾ. ಪಪ್ಪ ಬರ್ತದೀಗ. ಇದ್ದ ಮೇಲೆ ಬಾ, ನೀವು ಫ್ರೆಶ್ ಅಪ್ ಆಗಿ ಬಾ. ಪಪ್ಪ ಬರುತ್ತೆ, ಹೊರಗಡೆ ಹೋಗೋಣ ಬಾ. 3 ಅವರ್ ನಿದ್ದೆ ಮಾಡಿದ್ದಾನೆ, ಇನ್ನೂ ನಿದ್ದೆ ಹೋಗಿಲ್ಲ ಅವನಿಗೆ. ಇದು ಶ್ರೀನಿ, ಇಲ್ಲಿ ನೋಡಿ, ಇಲ್ಲಿ ಹಾಯ್ ಮಾಡು. ಇಲ್ಲಿ ನೋಡಿಲ್ಲಿ ಶ್ರೀ, ಇಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಹಾಯ್ ಮಾಡು. ನೀನು ಬರಲ್ವಾ? ಬಾಯ್. ನಾವು ಹೊರಗಡೆ ಹೋಗ್ತೀವಿ, ನಾನು ಪಪ್ಪ. ಬರ್ತೀಯಾ? ಹಂಗಂದರೆ ಸಾಕು, ಬಂದ್ಬಿಡ್ತಾನೆ. ಬಾ ಹೋಗೋಣ ಬಾ. ಇದ ಮೇಲೆ ಈಗ ಬರುತ್ತೆ ಪಪ್ಪ. ನಮ್ಮ 5 ಮಿನಿಟ್ಸು. ನಮ್ಮ ಹಸ್ಬೆಂಡ್ ಇಷ್ಟರಲ್ಲಾಗಲೇ ಬರಬೇಕಿತ್ತು. ಊರಿಗೆ ಹೋಗಿ ಅಲ್ಲಿಂದ ನಮ್ಮ ಅಮ್ಮರ ಮನೆಗೆ ಹೋಗಿ ಬರ್ತಾರೆ. ಹಂಗಾಗಿ ಲೇಟ್ ಆಗೈತೆ. ಬರ್ತಾರೆ ಈಗ, ನಮ್ಮ 5 ಮಿನಿಟ್ಸ್ ಬರ್ತಾರೆ. ಬಂದಮೇಲೆ ವ್ಲಾಗ್ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಈಗ ಶ್ರೀನಿಧಿ ಕರ್ಕೊಂಡೋಗಿ ರೆಡಿ ಮಾಡಬೇಕು. ಶ್ರೀನಿ ಬಾಪ. ಫ್ರೆಂಡ್ಸ್, ನಮ್ಮ ಯಜಮಾನ್ರು ಇವಾಗ ಬಂದಿದ್ದಾರೆ. ಎಲ್ಲ ತೊಗೊಂಬಂದಿದ್ದಾರೆ.
ಹೂವು ಬಾಳೆ ಎಲೆ ನಮ್ಮಪ್ಪರ ಮನೆಯಿಂದ ನಮ್ಮಪ್ಪ ಬಾಳೆ ಎಲೆ ಎಲ್ಲ ಕೊಟ್ಟು ಕಳ್ಸವ್ರೆ ನಾಳೆ ಹಬ್ಬಕ್ಕೆ ಅಂತ. ಇದು ನಮ್ಮ ಹೊಲದ ಕಾಯಿ, ನಮ್ಮ ಹೊಲದಲ್ಲಿ ಬೆಳೆದಿರೋದು. ನನಗೆ ಅಂತ ನಮ್ಮಪ್ಪ ಕೊಟ್ಟು ಕಳ್ಸವ್ರೆ. ತೆಂಗಿನಕಾಯಿ ಎಲ್ಲ ಕೊಟ್ಟು ಕಳ್ಸೈತೆ. ಇದು ಹಬ್ಬಕ್ಕೆ ಅಂತೆಲ್ಲ ತೊಗೊಂಬಂದವ್ರೆ. ಕಾಳು ಶ್ರೀನಿಧಿಗೆ ಅಂತ ಅವ್ರ ಅತ್ತೆ ಕೊಟ್ಟು ಕಳಿಸಿದ್ದಾರೆ. ಇದು ಕಾಳು. ಸೊ ಫ್ರೂಟ್ಸ್ ಎಲ್ಲ ತಗೊಂಬಂದಿದ್ದಾರೆ. ಎಲ್ಲ ಅರ್ಧ ಶಾಪಿಂಗ್ ಅಲ್ಲೇ ಮುಗಿಸ್ಕೊಂಬಿಟ್ಟಿದ್ಯಾ ಅಲ್ವಾ? ಇನ್ನೂ ಸ್ವಲ್ಪ ಎಲ್ಲ ತೊಗೊಬರ್ಬೇಕು. ಇವಾಗ ಹೋಗಿ ತೊಗೊಬರ್ತೀವಿ. ನಾನು ನಮ್ಮ ಯಜಮಾನ್ರು ಶ್ರೀನಿಧಿ ಹೋಗಿ ತೊಗೊಬರ್ತೀವಿ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ಹೊರಗಡೆ ಹೊರಟಿದ್ದೀವಿ, ಬಂದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸೊ ಮತ್ತೆ ಏನೇನು ತೊಗೊಂಬಂದ್ವಿ ಅಂತ ತೋರಿಸ್ತೀನಿ ವ್ಲಾಗಲ್ಲಿ. ಓಕೆ ಫ್ರೆಂಡ್ಸ್, ನಾವು ಈಗ ಹೊರಗಡೆ ಹೋಗ್ಬಿಟ್ಟು ಬಂದ್ವಿ. ಶ್ರೀನಿಧಿ ಅಲ್ಲಿಂದ ಕ್ರೀಮ್ ಬಂದು ತೊಗೊಂಬಂದಿದ್ದ, ಕುತ್ಕೊಂಡು ತಿಂತಾವನೆ. ಶ್ರೀನಿ ಜಾಸ್ತಿ ತಿನ್ಬೇಡ ಬಿಡು, ಸಾಕು ಸಾಕು ಬಿಡಪ್ಪ, ಅದು ಜಾಸ್ತಿ ತಿನ್ನಬಾರ್ದು. ಡಸ್ಟ್ಬಿನ್ಗೆ ಹಾಕ್ಬೇಕು, ಓಕೆನಾ? ಡಸ್ಟ್ಬಿನ್ಗೆ ಹಾಕು. ಈಗ ಸ್ವಲ್ಪ ಪೂಜೆ ಸಾಮಾನು ಎಲ್ಲ ತೊಗೊಂಡು ಬಂದ್ವಿ ನಾಳೆ ಪೂಜೆಗೆ. ಶ್ರೀ ಬಿಡು, ಸಾಕು ಬಿಡು. ಡಸ್ಟ್ಬಿನ್ಗೆ ಹಾಕು, ಹಂಗೆಲ್ಲ ಮಾಡಬಾರ್ದು. ಡಸ್ಟ್ಬಿನ್ಗೆ ಹಾಕ್ಬೇಕು, ಓಕೆನಾ? ನಾವು ಪೂಜೆ ಸಾಮಾನು ಎಲ್ಲ ತೊಗೊಂಡು ತರಕಾರಿ ಎಲ್ಲ ತೊಗೊಂಡು ಬಂದ್ವಿ. ಮಗುಂಗೆ ಜೋಳ ಬೇಕಂತೆ, ಜೋಳ ಬೇಯಿಸ್ತಾ ಇದ್ದೀನಿ. ನನ್ನ ತಂಗಿ ಮಗ ಕಾಲ್ ಮಾಡಿಬಿಟ್ಟಿದ್ದಾನೆ. ಶ್ರೀನಿ ಕಿರ್ಚ್ಬಾರ್ದು, ಮಾತಾಡ್ತಿದ್ದಾನೆ ಅವನ ಜೊತೆಗೆ. ಇಲ್ಲಿ ಕೆಳಗಡೆ ಬೀಳ್ತೀಯ ಶ್ರೀನಿಧಿ? ಅವನಿಗೆ ಅಂತ ಇವಾಗ ಜೋಳ ಬೇಯಿಸ್ತಾ ಇದ್ದೀನಿ. ಜೋಳ ಇಟ್ಟಿದ್ದೀನಿ, ಬೇಯ್ತಾ ಇದೆ. ಜೋಳ ಬೆಂದಿದ ತಕ್ಷಣ ಮನೆಗೆ ಕೊಟ್ಬಿಟ್ಟು ನೆಕ್ಸ್ಟ್ ಅಡುಗೆ ರೆಡಿ ಮಾಡ್ಕೋಬೇಕು. ಫ್ರೆಂಡ್ಸ್, ನಾನು ಶ್ರೀನಿಧಿ ವಿಡಿಯೋ ಇದೆ ಅಂತ ಹೇಳಿದ್ನಲ್ಲ, ಸೊ ಅಪ್ಲೋಡ್ ಮಾಡ್ತೀನಿ, ಎಲ್ಲರೂ ನೋಡಿ. ಸೊ ಯಾರು ಮಿಸ್ ಮಾಡಬೇಡಿ. ಅಲ್ಲ ಶ್ರೀನಿಧಿ, ಹೇಳು, ನಿನ್ನ ವಿಡಿಯೋ ನೋಡಿ ಅಂತೇಳು, ಹಂಗೆಲ್ಲ ಆಡಬಾರ್ದು. ಬರೀ ಇದೇ ಥರ ತರಲೆ ಜಾಸ್ತಿ. ಶ್ರೀನಿ, ಈ ಕಡೆ ಬಾ. ನಿನ್ನ ವಿಡಿಯೋ ಅಪ್ಲೋಡ್ ಮಾಡೋಣವಾ? ನಿನ್ನ ವಿಡಿಯೋ ಅಪ್ಲೋಡ್ ಮಾಡೋಣವಾ? ಹಾಂ, ಹಂಗೆಲ್ಲ ಆಡಬಾರ್ದು. ಎಲ್ಲರೂ ನೋಡಿ ಅಂತ ಹೇಳು, ನನ್ನ ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಹೇಳು. ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿದ್ದೆ, ಫಾಲೋ ಮಾಡಿ. ಇದೇಳು, ಫಾಲೋ ಮಾಡಿ, ಲೈಕ್ ಮಾಡಿ. ಹಂಗೆಲ್ಲ ಆಡಬಾರ್ದು ಶ್ರೀನಿಧಿ. ಸಬ್ಸ್ಕ್ರೈಬ್ ಮಾಡಿ. ಅವನಿಗೆ ಅವನ ವಿಡಿಯೋಸ್ ನೋಡೋಕ್ಕೆ ತುಂಬ ಖುಷಿ. ಓಕೆ ಫ್ರೆಂಡ್ಸ್, ಅವ್ನ ವಿಡಿಯೋ ಎಲ್ಲ ಇದೆ. ಸೊ ಸ್ವಲ್ಪ ಹಳೆ ವಿಡಿಯೋಸು ಎಲ್ಲ ಅಪ್ಲೋಡ್ ಮಾಡ್ತೀನಿ. ನಾಳೆ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋದಿದೆ. ಸೊ ನಾಳೆ ಆದರೆ ನಾಳೆನೂ ವ್ಲಾಗ್ ಮಾಡ್ತೀನಿ. ನಾಳೆ ಸ್ವಲ್ಪ ಬ್ಯುಸಿ ಇರ್ತೀನಿ, ಕೆಲಸ ಜಾಸ್ತಿ ಇರುತ್ತೆ, ಆದರೆ ವ್ಲಾಗ್ ಮಾಡಾಕ್ತೀನಿ. ಓಕೆ, ಇವತ್ತಿನ ವ್ಲಾಗ್ ಇಷ್ಟೇ. ನಾಳೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಓಕೆ ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಶ್ರೀನಿ ಬಾಯ್ ಮಾಡು. ಹಂಗೆಲ್ಲ ಆಡ್ಬೇಕು, ನೀಟಾಗಿ ಬಾಯ್ ಮಾಡಬೇಕು. ಅವನು ಸ್ಕೂಲ್. ಶಿವಾಯ ನಮಃ ಶಿವಾಯ, ಓಂ 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 ನಮಃ ಶಿವಾಯ. ಅಷ್ಟೇನಾ? ನಾಳೆಯಿಂದ ಆರ್ಕೆಸ್ಟ್ರಾ ಸೆಕ್ಷನ್ ಅಂತಿದೆ. ಥ್ಯಾಂಕ್ ಯು ಹೇಳಿ ಎಲ್ಲರಿಗೂ. ಥ್ಯಾಂಕ್ ಯು ಹೇಳಿ ಎಲ್ಲರಿಗೂ.
ಹಾಂ ಹೇಳಿ 8 ಹೇಳಿ 8 ಏನದು? ಹೇಳು. ಇದಕ್ಕೇನಂತಾರೆ? ಚೆಸ್ಟ್. ಹೇಳು. ಏನಂತಾರೆ ಅದಕ್ಕೆ?